ಶೃಂಗೇರಿಗೆ ಬರ್ತಿದ್ದೀರಾ? ಹಾಗಾದ್ರೆ ಈ ಜಾಗಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ನಮ್ ಶೃಂಗೇರಿ ಟ್ರಿಪ್ ನಲ್ಲಿ ಒಂದೊಂದು ಜಾಗವು ತುಂಬಾ ಸ್ಪೆಷಲ್ ಆಗಿತ್ತು. ಬನ್ನಿ ನಮ್ ಜರ್ನಿ ಹೇಗಿತ್ತು ನೋಡೋಣ. ನಾವು ಶೃಂಗೇರಿಯಲ್ಲಿ ನೈಟ್ ಸ್ಟೇ ಆಗಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮೊದಲು ಹೋಗಿದ್ದು ಶ್ರೀ ಶಾರದಾಂಬ ಸನ್ನಿಧಿಗೆ. ದೇವಿಯ ದರ್ಶನ ಮುಗಿಸ್ಕೊಂಡು ಅಲ್ಲೇ ಇರುವ ಪುರಾತನವಾದ ವಿದ್ಯಾಶಂಕರ ದೇವಾಲಯವನ್ನು ನೋಡ್ಕೊಂಡು ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ತುಂಗಾ ನದಿಯ ಸೌಂದರ್ಯ ನೋಡ್ತಾ ಸ್ವಲ್ಪ ಸಮಯ ಅಲ್ಲೇ ಕಾಲ ಕಳೆದ್ವು. ಮಳೆಗಾಲದಲ್ಲಿ ಇಲ್ಲಿನ ವಾತಾವರಣ ಅಂತೂ ಹೇಳೋದೇ ಬೇಡ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಈಶ್ವರಗಿರಿಗೆ. ನೀವು ಶೃಂಗೇರಿಗೆ ಬಂದಾಗ ಈ ಟೆಂಪಲ್ ನ ಮಿಸ್ ಮಾಡ್ಕೊಳ್ಬೇಡಿ. ಮೇನ್ ಟೆಂಪಲ್ ಇಂದ ಸುಮಾರು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ, ನಡ್ಕೊಂಡೇ ಹೋಗ್ಬೋದು. ನಾವು ಹೋದಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಆದ್ರಿಂದ ದರ್ಶನ ಕೂಡ ಆರಾಮಾಗಾಯ್ತು. ಕನ್ಸ್ಟ್ರಕ್ಷನ್ ಇನ್ನ ನಡೀತಾನೆ ಇದೆ, ಇನ್ನ ಕಂಪ್ಲೀಟ್ ಆಗಿಲ್ಲ. ಇಲ್ಲಿಂದ ನಾವು ಹೋದದ್ದು ನಮ್ಮ ಟ್ರಿಪ್ ನ ಮೇನ್ ಹೈಲೈಟ್ ಶಂಕರಾಚಾರ್ಯರ ಪ್ರತಿಮೆ ಇರುವ ಜಾಗಕ್ಕೆ. ನಾವು ಹೋದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ರೈನ್ ಕೋಟ್ ಹಾಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿದ್ವು. ಇಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಮೆ ಹತ್ರ ಹೋಗೋದಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆ, ಇಲ್ಲಾಂದ್ರೆ ನಡ್ಕೊಂಡು ಕೂಡ ಹೋಗ್ಬೋದು. ಪ್ಲಾನಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಂದು ಖುಷಿಯ ವಿಚಾರ ಅಂದ್ರೆ ನಾವು ಹೋದಾಗ ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀಸ್ ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಈ ಜಾಗ ನೋಡಿ ಇಷ್ಟ ಆದ್ರೆ ಶಾರದಾಂಬೆ ಟ್ರಸ್ಟ್ ಗೆ ನೀವು ಪೇ ಮಾಡಬಹುದು. ಮೇಲೆ ಹೋದ್ಮೇಲೆ ಕಾಣೋ ವ್ಯೂ ಅಂತೂ ಅದ್ಭುತ. ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು, ಮಳೆಗಾಲದ ಮೋಡಗಳು, ತಂಪಾದ ವೆದರ್, ಒಟ್ಟಿನಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಕ್ಲಿಕ್ ಮಾಡೋದಕ್ಕೆ ಇದು ಬೆಸ್ಟ್ ಸ್ಪಾಟ್. ಮೇಲಿಂದ ಕೆಳಗಡೆ ಬಂದ್ಮೇಲೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ನಡೆದು ಬಂದ ಹಾದಿಯನ್ನು ನೆನಪಿಸುವಂತಹ ಜಾಗಗಳು, ಚಿಕ್ಕ ಪುಟ್ಟ ಪೇಂಟಿಂಗ್ ಗಳನ್ನು ಕೂಡ ವೀಕ್ಷಿಸಬಹುದು. ಒಂದೊಂದೇ ಜಾಗ ನೋಡ್ತಾ ಹೋದಾಗ ಸಮಯ ಹೇಗ್ ಕಳೆದೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಒಟ್ಟಿನಲ್ಲಿ ಶೃಂಗೇರಿ ಅಂದ್ರೆ ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿನ ಪ್ರಕೃತಿ, ನದಿ, ಬೆಟ್ಟ, ಮಳೆಗಾಲದ ವೆದರ್ ಮತ್ತು ಈ ಸುಂದರ ಜಾಗಗಳು ಸೇರಿ ಒಂದು ಕಂಪ್ಲೀಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಶೃಂಗೇರಿಗೆ ಬರೋ ಪ್ಲಾನ್ ಮಾಡ್ತಿದ್ರೆ ಈ ಜಾಗಗಳನ್ನ ನಿಮ್ಮ ಲಿಸ್ಟ್ ನಲ್ಲಿ ಖಂಡಿತ ಇಟ್ಕೊಳ್ಳಿ. ಇಂತಹ ಇನ್ನಷ್ಟು ಟ್ರಾವೆಲ್ ವಿಡಿಯೋಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ. ಮತ್ತೊಂದು ಸುಂದರ ಜಾಗದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.